ನಗಣೆ ಬೇಡ, ನನ್ನ ಮೇಲೆ ಪ್ರಹಾರ ಮಾಡಬೇಡ. ನನ್ನ ಮಾತನ್ನು ಕೇಳು. ನಾನು ಯಾಕೆ ನಿನ್ನ ಮಾತನ್ನ ಕೇಳಬೇಕು? ಇಷ್ಟಕ್ಕೂ ನಿನ್ನ ಮಾತು ಕೇಳೋದ್ರಿಂದ ನನಗಾಗೋ ಉಪಯೋಗ ಆದ್ರೂ ಏನು? ಇಷ್ಟಕ್ಕೂ ನೀನು ಬದುಕಿದ್ರೆ ಏನಾಗುತ್ತೆ ಹೇಳು? ಹೆಣ್ಣು ಮಕ್ಕಳು ಅನಾಥರಾಗ್ತಾರೆ. ಯಾರು ನಿನ್ನಿಂದ ಕಷ್ಟ ಅನುಭವಿಸಬಾರ್ದು. ಬೇಡ, ಬೇಡ ನಾಗಣಿ. ನನ್ನ ಶತ್ರುಗಳಲ್ಲಿ ಒಬ್ಬನ್ನ ಸಂಹಾರ ಮಾಡಿದ್ದಾಯ್ತು. ಇನ್ನು ಉಳಿದಿರೋದು ಆ ವಿಷ್ಣು ಮತ್ತೆ ತ್ರಿವೇಣಿ. ಅವರಿಬ್ಬರನ್ನು ಈ ಹುಣ್ಣಿಮೆ ಒಳಗಡೆ ಪ್ರಹಾರ ಮಾಡಿ ಯಮನಿಗೆ ಆಹುತಿ ಕೊಡದೆಂತೂ ಸತ್ಯ ಸತ್ಯ. ಅಲ್ಲಿಗೆ ಶತ್ರು ಸಂತಾನ ಎಲ್ಲ ಮುಗಿದು ಹೋಗುತ್ತೆ. ಆಮೇಲೆ ನಾಗಮಣಿ ನನ್ನ ವಶ ಆಗತ್ತೆ. ಆಗ ನಮ್ಮ ನಾಗಮಣಿ ತಗೊಂಡು ನಾನು ನಮ್ಮ ಲೋಕಕ್ಕೆ ಸೇರ್ಕೋತೀನಿ. ಅಮೃತವರಿದ್ದಾಗಿದ್ದಾರಲ್ಲ, ಇಲ್ಲ, ಅದು ಅಮೃತವರಾಗಿದ್ರೆ ನಮ್ಮ ರೂಮ್ ಕಡೆ ಬರ್ತಾ ಇದ್ರು. ಆ ಕಡೆ ಯಾಕೆ ಹೋಗ್ತಾ ಇದ್ರು? ಅವಳು ನಾಗಿಣಿನೇ, ಅದಕ್ಕೆ ಆ ಕಡೆ ಹೋಗ್ತಾ ಇದ್ದಾಳೆ. ಅವಳನ್ನ ಹಿಂಬಾಲಿಸಿದ್ರೆ ರುದ್ರ ಚಿಕ್ಕಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲೋದ್ಲಿ ನಾಗಿಣಿ?
ಕೊಡ್ಲಿ, ಶಕ್ತಿ ಕೊಡ್ಲಿ. ಅಮ್ಮ 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 ಅಮ್ಮ. ಪಾಪದ ಕೊಡ ತುಂಬಿತು. ಈ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಕಾಲ ಹತ್ರ ಬಂತು. ಇನ್ನು ನಿನ್ನನ್ನು ಆ ವಿಧಾತನು ಕಾಪಾಡೋದಕ್ಕಾಗೋದಿಲ್ಲ. ನೀನಿನ್ನು ನಿನ್ನ ಜೀವಕ್ಕೆ, ನಿನ್ನ ಆಸೆ ಆಕಾಂಕ್ಷೆಗಳಿಗೆ, ನಿನ್ನ ಬಂಧ ಸಂಬಂಧಗಳಿಗೆ ಎಲ್ಲದಕ್ಕೂ ವಿದಾಯ ಹೇಳ್ಬೇಕು. ಏನಾಗಿದೆ? ನಿಲ್ಸು. ಚಿಕ್ಕಪ್ಪ 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 ಏನಾಯ್ತು? ಅಚ್ಚನವ್ರು ಅಲ್ಲಿಗೆ ಯಾಕೆ ಬಂದ್ರು? ಅವ್ರು ಯಾಕೆ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ್ರು? ನನ್ನ ಮೇಲೆ ಅನುಮಾನ ಹೇಗೆ ಬಂತು? ಆದ್ರೂ ನಾನು ಎಚ್ಚರ ತಪ್ಪಿಟ್ಟೆ. ಶೇಷ ಶೇಷ ಶೇಷ. ಅಮೃತ, ಯಾಕೆ ನನ್ನ ನೆನಪಿಸ್ಕೊಂಡೆ? ನೀನು ನಿಜವಾಗ್ಲೂ ನನ್ನ ಗೆಳತಿನ? ನನಗೆ ಸಹಾಯ ಮಾಡಬೇಕು ಅನ್ನೋ ಶುದ್ಧ ಮನಸ್ಸು ನಿನಗಿದೆಯಾ? ಅಮೃತ, ಯಾಕಿಂತ ಅನುಮಾನ? ನಾನ್ ನಿನ್ ಗೆಳ್ತೀನಿ. ನಿನ್ ಸಹಾಯಕ್ಕೆ ನಾನ್ ಸದಾ ಸಿದ್ಧವಾಗಿರ್ತೀನಿ. ಸುಳ್ಳು ಸುಳ್ಳು ಹೇಳ್ತಾ ಇದ್ಯಾ ನೀನು? ನಿನ್ನ ಮಾತಿನಂತೆ ರುದ್ರನ ಮೇಲೆ ನಾನು ಪ್ರಹಾರ ಮಾಡಿ ಅವನನ್ನ ಯಮಪುರಿಗೆ ಅಟ್ಟೋಣ ಅಂತ ಹೋಗಿದ್ದೆ. ಆಗ ಅಚ್ಚನವ್ರು ಅಲ್ಲಿಗೆ ಯಾಕೆ ಬಂದ್ರು? ಅದು ನಿನಗೆ ಗೊತ್ತಿದ್ರು ಸಹ ನನಗೆ ಹೇಳಿಲ್ವಲ್ಲ, ಯಾಕೆ? ಆಗ ನಾನು ಈ ಲೋಕದಲ್ಲಿ ಇರ್ಲಿಲ್ಲ ಅಮೃತ. ನಾನ್ ಲೋಕದಲ್ಲಿದ್ದೆ. ಇದನ್ನ ನಾನು ನಂಬೇಕಾ? ನಂಬಿದ್ರು ನಂಬದೇ ಇದ್ರು ಅದೇ ಸತ್ಯ ಅಮೃತ. ಕೃತಿಕಾ ನಕ್ಷತ್ರ ಹಾಗೆ ನಾಗಷಷ್ಠಿ, ನಾಗಲೋಕದಲ್ಲಿ ವಿಶೇಷವಾದ ಪೂಜೆ ಹೋಮ ಹವನ ನಡೆಯುತ್ತೆ ಅನ್ನೋದು ನಿನಗ್ ಗೊತ್ತು. ಅಂತ ಮುಹೂರ್ತದಲ್ಲಿ ನಾಗಲೋಕದ ಪ್ರತಿ ನಾಗಗಳು ಸಹ ಇರಬೇಕು. ಈ ಸತ್ಯ ಕೂಡ ನಿನಗೆ ಗೊತ್ತು. ನಾನು ಅಲ್ಲೇ ಇದ್ದೆ ಅಮೃತ. ಆ ಕಾರಣಕ್ಕೆ ಅರ್ಜುನ್ ಅವರು ನಿನ್ನನ್ನು ಹಿಂಬಾಲಿಸೋದು ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಿದ್ರೆ ನಾನು ಹೇಳ್ದೆ ಇರ್ತಿದ್ನಾ? ಮಾತಾಡು ಅಮೃತ, ಯಾಕೆ ಸುಮ್ಮನಾಗೋದೆ?
ಒಳ್ಳೆ ಕನಸು. 5 ಗಂಟೆ ಬೆಳಗಿನ ಜಾವ ಬಿದ್ದ ಕನಸು ನನ್ಸಾಗುತ್ತೆ ಅಂತ ಹೇಳ್ತಾರೆ. ನನ್ನ ಕನಸು ನನ್ಸಾಗ್ಬಿಟ್ರೆ ನನ್ನಂತ ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಬೇರೆ ದಯವಿಟ್ಟು ನನ್ನ ಕನಸನ್ನ ನನ್ಸು ಮಾಡಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಚಿಕ್ಕಪ್ಪ ಚಿಕ್ಕಪ್ಪ ಹೇಳಿ ಚಿಕ್ಕಪ್ಪ ಚಿಕ್ಕಪ್ಪ ಅರ್ಜುನ್ ಅರ್ಜುನ್ ಚಿಕ್ಕಪ್ಪ ನಾನು ಬದುಕಿದ್ದೀನಿ ಅರ್ಜುನ್. ಹೌದು ಬದುಕಿದ್ದೀರಾ. ಇದೆಲ್ಲ ಹೇಗೆ ಸಾಧ್ಯ? ಏನ್ ಪವಾಡ? ಇದೆಲ್ಲ ಹೇಗಾಯ್ತು ಏನಾಯ್ತು ಅನ್ನೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಬದುಕಿರೋದಂತೂ ಸತ್ಯ. ಇದೆಲ್ಲ ಹೇಗಾಯ್ತು? ಯಾವ ಶಕ್ತಿ ರುದ್ರನಿಗೆ ಜೀವದಾನ ಮಾಡಿದ್ದು? ಎಷ್ಟು ಯೋಚನೆ ಮಾಡಿದ್ರು ಸಹ ನನಗೆ ತಿಳಿತಾನೆ ಇಲ್ವಲ್ಲ. ಚಿಕ್ಕಪ್ಪ ಆ ನಾಗಿನಿ ಇಲ್ಲೇ ಸುತ್ತಮುತ್ತ ಓಡಾಡ್ತಿರ್ತಾಳೆ. ಇಲ್ಲ ಇದ್ರೆ ಅಪಾಯ ಇರುತ್ತೆ. ಮೊದಲಿಂದ ಹೊರ ಬನ್ನಿ. ಮೊದಲು ನಾನು ಇಲ್ಲಿಂದ ಹೋಗ್ಬೇಕು. ಇದೇನಿದು ತ್ರಿವೇಣಿಯಮ್ಮ? ಯಾವತ್ತೂ ಕಾಣದೇ ಇರೋ ಸಂತೋಷ ಇವತ್ತು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಹೌದು ಶಾಸ್ತ್ರಿಗಳೇ, ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಸಂತೋಷನ ನಾನು ಕಂಡಿರ್ಲಿಲ್ಲ. ಕಾರಣ ಏನು? ಇವತ್ತು ಬೆಳಗಿನ ಜಾವ ನನಗೊಂದು ಕನಸು ಬಿತ್ತು. ಆ ಕನಸಲ್ಲಿ ನನ್ನ ಮಗ ರುದ್ರ ನನ್ನ ಅಮ್ಮ ಅಂತ ಕರೆದ. ನನ್ನ ದೊಡ್ಡ ಮಗ ವಿಷ್ಣು ಮನೆಗೆ ವಾಪಸ್ ಬಂದಿದ್ದ. ನನ್ನ ಮೊಮ್ಮಗ ಅರ್ಜುನ್ ಅಪಾಯದಿಂದ ಪಾರಾಗಿದ್ದ. ಆ ನಾಗಿನಿ ಕಾಟನು ತಪ್ಪಿತ್ತು. ಒಟ್ಟಿನಲ್ಲಿ ನನ್ನ ಮನೆ ನಂದ ಗೋಕುಲ ಆಗಿತ್ತು. ನಿಮ್ಮ ಕನಸು ನಿಜವಾಗತ್ತೆ ತ್ರಿವೇಣಿಯಮ್ಮ. ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ದೊಡ್ಡ ಮಗ ವಿಷ್ಣು ಯಾವುದೇ ಅಪಾಯವಿಲ್ಲದೆ ನಿಮ್ಮ ಮನೆಗೆ ಹಿಂತಿರುಗಿ ಬರ್ತಾನೆ. ಹೌದು ಶಾಸ್ತ್ರಿಗಳೇ, ನಿಮ್ ಬಾಯಿಂದ ಬಂದ ಮಾತು ಇದುವರೆಗೂ ಯಾವುದೂ ಸುಳ್ಳಾಗಿಲ್ಲ. ಅಷ್ಟಾದ್ರೆ ಸಾಕು, ನನಗಿನ್ನೇನು ಬೇಕಾಗಿಲ್ಲ. ಇನ್ನೇನು ಬೇಡ ಅಂತ ಹೊರಗಿನಿಂದ ನೀವು ಹೇಳ್ತಾ ಇದ್ರು, ನಿಮ್ಮ ಒಳ ಮನಸ್ಸು ಇನ್ನೂ ಏನು ಪಡಿಬೇಕು ಅನ್ನೋ ತೀವ್ರವಾದ ಬಯಕೆಯಲ್ಲಿದೆ ಅಲ್ವಾ? ನರ ಮನುಷ್ಯನಿಗೆ ಎಷ್ಟೇ ಇದ್ರು ಇನ್ನು ಬೇಕು ಬೇಕು ಅನ್ನೋ ಬಯಕೆ ಇದ್ದೇ ಇರುತ್ತಲ್ವ ಶಾಸ್ತ್ರಿಗಳೇ? ಅದು ಮಾತ್ರ ನಿಮಗೆ ದಕ್ಕೋದಿಲ್ಲ. ಏನ್ ಹೀಗೆ ಹೇಳ್ತಿದ್ದೀರಾ? ಸತ್ಯಗಳು ಕಹಿಯಾಗಿರುತ್ತೆ, ಅದನ್ನ ನಾವು ಅರಗಿಸ್ಕೊಳ್ಬೇಕು. ಹಾಗೆ ನಿಮ್ಮ ಸಂತೋಷವು ಹೆಚ್ಚು ದಿನ ಉಳಿಯೋದಿಲ್ಲ. ಆಘಾತದ ಮೇಲೆ ಆಘಾತ ಆಗೋ ಮಾತುಗಳನ್ನ ಹೇಳ್ತಾ ಇದ್ದೀರಲ್ಲ. ತ್ರಿವೇಣಿಯಮ್ಮ, ಜೀವನ ಇದು. ಇಲ್ಲಿ ಆಘಾತಗಳು ಅಪಾಯಗಳು ಸರ್ವೇ ಸಾಮಾನ್ಯ. ಅದಕ್ಕೆ ನಾವು ಹೊಂದ್ಕೋಬೇಕು. ಈ ಸಂತೋಷ ಬಹಳ ದಿನ ಇರೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಮುಂದೆ ಏನಾಗುತ್ತೆ ಅನ್ನೋದು
ನಮ್ಮ ಮೊದಲೇ ಗೊತ್ತಾಗ್ಬಿಟ್ರೆ ಜೀವನ ಅನ್ನೋದು ಜೀವಂತವಾಗಿ ವಶಪಡಿಸ್ಕೊಂಡಿರೋ ನರಕ ಆಗಿ ಹೋಗುತ್ತೆ. ಮುಂದೇನಾಗತ್ತೆ ಅನ್ನೋದು ನನ್ನ ಅಂತಶ್ಚಕ್ಷುಗಳಿಗೆ ಈಗಲೇ ಗೋಚರವಾಗ್ತಾ ಇದ್ರು ಅದನ್ನ ನಾನು ನಿಮಗೆ ಹೇಳಿ ನಿಮ್ಮ ನೆಮ್ಮದಿಯನ್ನ ಸಂತೋಷವನ್ನ ಹಾಳು ಮಾಡೋದಿಲ್ಲ. ನಿಮ್ಮ ಹಣೆಯಲ್ಲಿ ಎಲ್ಲಿವರೆಗೂ ಸಂತೋಷ ಅಂತ ಬರೆದಿದೆಯೋ ಆ ಕ್ಷಣದವರೆಗೂ ಅದನ್ನು ಅನುಭವಿಸಿ. ಚಿಕ್ಕಪ್ಪ, ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ಅಜ್ಜಿ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹೌದು, ಆ ನಾಗಿಣಿ ನನ್ನ ಮೇಲೆ ಪ್ರಹಾರ ಮಾಡಿದ್ಲು. ಆದ್ರೆ ನಾನು ಹೇಗೆ ಬದುಕ್ದೆ? ಅವಳು ಮತ್ತೆ ಬಂದೇನಾದ್ರೂ ವಿಷ ತೆಗೆದ್ಲಾ? ಇಲ್ಲ ಚಿಕ್ಕಪ್ಪ, ಆ ನಾಗಿಣಿ ನಿಮ್ಮ ಮೇಲೆ ಮತ್ತೆ ಪ್ರಹಾರ ಮಾಡಕ್ ಹೊರಟಿದ್ಲು. ಅಷ್ಟೊತ್ತಲ್ಲಿ ನಾನು ಅಲ್ಲಿಗೆ ಬಂದೆ. ನನ್ನ ನೋಡಿ ಓಡ್ ಹೋದ್ಲು. ಮತ್ತೆ ನಾನು ಹೇಗೆ ಬದುಕ್ದೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನ್ ಪವಾಡ ನಡೀತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನೀವು ಬದುಕಿದ್ರಲ್ಲ, ಅಷ್ಟು ಸಾಕು. ಬನ್ನಿ.